ಗಾಡಿ ತಗೊಂಡ್ ಬರ್ತಾನ ಮಗ ನೋಡಿ ಅಮ್ಮ ಅಲ್ಲೇ 3 ದಿನ ಮೊದಲ ಬಂದಾಳ. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಏನಂತಂದರೆ, ನಮ್ಮ ಅಜ್ಜಿ ಊರಲ್ಲಿ ಜಾತ್ರೆ ಇರೋದ್ರಿಂದ ಎಲ್ಲರೂ ಕೂಡ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹಳಿಯಾಳಿಂದ ಒಂದು ½ an hour ಆಗುತ್ತೆ. ಬನ್ನಿ ಹೋಗೋಣ. ತುಂಬ ವರ್ಷ ಆದಮೇಲೆ ಜಾತ್ರೆ ನಡೀತಾ ಇರೋದಂತ ಹೇಳ್ತಾ ಇದ್ರು, ಲಕ್ಷ್ಮೀ ದೇವಿ ಜಾತ್ರೆ. ಲೆಟ್ಸ್ ಗೋ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹಾಲು ಹಾ ನೀವ These gritty vibes keep my story inside. ಅಮ್ಮ ಎಲ್ಲಿ? ಅಮ್ಮ ಅಲ್ಲೇ. Graffiti on the walls paint the struggle and climb. The clock keeps spinning but I'm owning my time. Words like puzzle pieces fitting tight in the rhyme. Snares punch louder than the city's own chime. Boom that echoes through the alleys at night. Soulful samples lift the darkness to light. Deep kicks bounds like a heartbeat fight. God's love endures forever true. In joy and pain, He carries through. His grace is near ಫ್ಯಾಮಿಲಿ. through all our days. ಮಮ್ಮಿ We lift our hearts in endless praise. Oh hallelujah, hallelujah. God's love is faithful.
They say that we hold His mercy shines more pure than gold. In every storm, we'll sing His name. Our hope in Christ will never wane. Oh, hallelujah, hallelujah. God's love is faithful, ever new. Oh, hallelujah, hallelujah. His light will lead us safely through. ಸೊ ಹಾಗೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮತ್ತೆ ಒಂದು 1 ಅವರಿಂದ 2 ಅವರ್ಸ್ ಆಗುತ್ತೆ ನಮ್ಮ ಅತ್ತೆ ಮನೆಗೆ. ಅವರು ತುಂಬ ದಿನದಿಂದ ಬಾಬಾ ಅಂತ ಹೇಳ್ತಾ ಇದ್ರು. ಹಾಗೆ ನಾವು ಕೂಡ ಅವ್ರ ಮನೆ ಗೃಹ ಪ್ರವೇಶ ಆದಾಗಲೂ ಕೂಡ ಹೋಗೋಕ್ಕಾಗಿರಲಿಲ್ಲ. ಹಾಗೆ ಇಲ್ಲೇ ಬಂದಿದ್ವಲ್ಲ ಅಂತ ಹೇಳಿ ಇವತ್ತು ಅವ್ರ ಮನೆಗೆ ಕೂಡ ಹೋಗ್ತಾ ಇದ್ವಿ. ನೋಡೋಣ, ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡ್ದಿರ ನೋಡಿ. ರೊಟ್ಟಿ ಹೆಂಗೆ ಉಬ್ಬುತ್ತಾ ಇದೆ ಅಂದರೆ ಸಕ್ಕತ್ತಾಗಿ ಅಷ್ಟೇ. ತುಂಬ ಈಸಿ, ಬೇರೆ ರೊಟ್ಟಿ ಥರಲ್ಲ, ನಾರ್ಮಲ್ ಹಿಂಗೆ. ಕಲರ್ ನೋಡಿ ಹಿಂಗಿದೆ. ಅಮ್ಮ ಎಲ್ಲೂ ಬರಲ್ಲಕ್ಕೆ. ಅಮ್ಮ ಇದು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ. ಈಗ ಇದ್ರ ಮೇಲೆ ಲಟ್ಟಿಸ್ತೀವಿ, ಮನೆ ಮೇಲೆ ಲಟ್ಟಿಸ್ಬೇಕಲ್ಲ. ನೋಡಿ ಗೈಸ್, ಇದನ್ನ ರೊಟ್ಟಿ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ರೊಟ್ಟಿ ಬಡಿಬೋದು. ಇದನ್ನ ಕಾಯಿಸ್ಕೋಬೇಕು, ಬಿಸಿಲು ಕಾಯಿಸಿ ಇದನ್ನ ಹಿಟ್ಟಲ್ಲಿ ಕಲಸಿ ಕಲ್ಸೋದಲ್ಲ ಉಪ್ಪಾಗ್ಬೇಕು. ಹಾಂ ಅಮ್ಮ, ಇದು ಬಂದ್ ಮಾಡ್ತೀನಿ, ಬೆಂದೈತಿದ. ಸ್ವಲ್ಪ ಐತಿ, ಇರ್ಲಿ ರಸ ಸ್ವಲ್ಪ. ಎಲ್ಲ ಹಿಂಗೆ ಹೋದ್ರೆ ಚಲೋ ಇರಲ್ಲ ಇದು. ಅಮ್ಮ ಇಷ್ಟಿರ್ಲಿ ತಗೋ, ಬೇಕಾದ್ರೆ ರೊಟ್ಟಿ ಹಾಕಿ ತಿನ್ನಕ. ಈ ರೊಟ್ಟಿ ಎಷ್ಟು ಚೆನ್ನಾಗಿ ಮೆತ್ತಗೆ ಬರುತ್ತೆ ಅಂದರೆ ಆಲ್ಮೋಸ್ಟ್ ಇದನ್ನ ಮಲೆನಾಡು ಕಡೆ ಜಾಸ್ತಿ ಮಾಡ್ತಾರಲ್ಲ ಅವೇ. ಈ ನಾನು ನೋಡಿರೋ ಹಂಗೆ ಈ ಕಡೆ ಹಳೆಯಾಳ ದಾಂಡೇಲಿ, ಈ ಕಡೆ ಮಸ್ಕಿನಟ್ಟಿ, ಗೋಶಿನಟ್ಟಿ, ಎಲ್ಲಿ ಕಾವೇರಿ ಊರಾಗೂ ಜಾಸ್ತಿ ಇದನ್ನ ಮಾಡೋದವ್ರು, ಜೋಳದ ರೊಟ್ಟಿಗಿನ್ನ. ನೀ ಹೇಳ್ಬೇ, ಅವ್ರಿಗೂ ಕಲ್ತ್ಕೊಂತಾರೆ ಇದನ್ನ ಹೆಂಗೆ ಮಾಡೋದು ಅಂತೇಳಿ. ಹಾಂ ಹಾಂ ನಿಮಗೆ ಕಷ್ಟ ಆದರೆ ಕೈ ಈಗ ಮುಂಚೆ ಎಲ್ಲ ಕೈಯಲ್ಲೇನೆ ಬಡಿತಿದ್ರು, ಇವಾಗಲೂ ಬಡಿತಾರೋ. ಆದ್ರೆ ಅಕ್ಕಿ ರೊಟ್ಟಿ ಈಗ ನಿಮ್ಗೆ ಒಂದು ಲಟ್ಟಿಸಿ ತೋರಿಸ್ತಾರೋ, ಒಂದು ಈ ಥರ ಈ ಮನೇಲಿ ಬಡದು ತೋರಿಸ್ತಾರೆ. ಇದರೆಲ್ಲ ರೊಟ್ಟಿ ಎಲ್ಲ ಮಾಡೋದು ಎಲ್ಲ ಈ ಕಡೆ ಮನೆಯಲ್ಲಿ ಅಂದರೆ ಈ ಉತ್ತರ ಕರ್ನಾಟಕ ಕಡೆ ಎಲ್ಲರ ಮನೇಲೂ ಈ ಥರದಂತೂ ಇದ್ದೇ ಇರ್ತದೆ. ಏನಂತಾರಿಂದ ಕೊಳಂಗಿ ಬೇ ಕಲ್ಲಿಂದ ಕೊಳಂಗಿ ಅಂತ ಕರೀತಾರೆ ಇದನ್ನ. ಈ ರೀತಿ 2 ರೊಟ್ಟಿ ಸ್ವಲ್ಪ ಪಲ್ಯ ಹಾಕೊಂಡು ತಿಂದು ಹೊಲ ಕಡೆಗೆ ಹೊರಟೋಗ್ಬಿಡ್ತಾರೆ ಎಲ್ಲರೂ. ನೋಡ ಅಜ್ಜಿ ಇಷ್ಟು ನಮ್ಮ ಅಜ್ಜಿಗೆ ಆಲ್ಮೋಸ್ಟ್ 75ರಿಂದ 76 ವರ್ಷ. ಇಷ್ಟು ಮನೆಯನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ದಿನ ಇದ್ರದ್ದು ಕಂಪ್ಲೀಟ್ ಹೋಮ್ ಟೂರ್ ಮಾಡ್ತೀನಿ, ಅದನ್ನ ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ. ಬಿಡ್ಬೇ ಲಟ್ಟಸ, ನೀನು ಒಂದು ಲಟ್ಟಿಸ್ ತೋರ್ಸ, ಆಮೇಲೆ ಇದ್ರಾಗ ರೊಟ್ಟಿ ಬಡ ತೋರ್ಸ ಅಂತ ಹೆಂಗೆ ಮಾಡೋದಂತ. ಯಾಕಂದ್ರೆ ಆಮೇಲೆ ಅಜ್ಜಿ ಬೇಯಿಸ್ತಿರ್ತಾರಲ್ಲ, ಅವಾಗ ಅಜ್ಜಿಗೆ ಕಡೆಯಲ್ಲೇ ಎಳಿಸ್ತೇನೆ. ನಾವು ನಮ್ಮ ಕಡೆ ಅಜ್ಜಿನ ಅಮ್ಮ ಅಂತ ಕರಿತೀವಿ, ಮಮ್ಮಿನ ಮಮ್ಮಿ ಅವ್ವ ಅಂತ ಕರೀತಾರೋ. ಒಂದೊಂದು ಕಡೆ ಒಂದೊಂದು ಥರ. ಈ ಮೈಸೂರು ಕಡೆ ಎಲ್ಲ ಅಜ್ಜಿನ ಅವ್ವ ಅಂತಾರವೇ, ಅಜ್ಜಿನ ಅವ್ವ ಅಂತ ಕರೆಯೋದವ್ರು. ನಾವು ಅಮ್ಮ ಅಂತೀವಲ್ಲ, ಹಂಗೆ ಅವರಲ್ಲೇ ಅವ್ವ ಅಂತ ಕರೀತಾರೆ. ಬಿಡಿ ಲೆಟಸ್ ಇಡ್ಲಿ ತವ ಇಡ್ಲಿ ಅಂಟ್ಕೊಳ್ಳೋದಿಲ್ಲವ. ಫಸ್ಟ್ 4 ರೊಟ್ಟಿ ಮಾಡಿ ಅದ್ರೊಳಗೆ ಇಟ್ಕೊಂಡು ಆಮೇಲೆ ಒಂದೇ ಸತಿ ಇದನ್ನ ಮಾಡ್ತೀವಿ. ಅದಕ್ಕೆ ನಮ್ಮ ಮಮ್ಮಿ ಜಾಸ್ತಿ ಹಳೆಯಾಳು ಹೋಗೋನು ನಡಿ ಗಂಟು ಬಿದ್ದು ಬಿಡ್ತಾ. ನೋಡಿ ರೊಟ್ಟಿ ಹೆಂಗಿದೆ, ಅಕ್ಕಿ
ಅಕ್ಕಿ ರೊಟ್ಟಿ. ಆಮೇಲೆ ಇನ್ನೊಂದು ಅಕ್ಕಿ ರೊಟ್ಟಿ ಬೇರೆ ಬೇರೆ ಥರ ಮಾಡ್ತಾರೆ ಮ್ಯಾಮ್. ಅದಕ್ಕೆ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ, ಯಾರು ನೋಡ್ತಾ ಇದ್ದೀರಾ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ.